ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. 2 ದಿನ ಬಂದಿಲ್ಲ, ಸ್ವಲ್ಪ ಕೆಲಸಗಳಿತ್ತು. ಇವತ್ತು ಶನಿವಾರ, ಪರವಾಗಿಲ್ಲ, ಆಗುತ್ತೆ, ನೋಡೋಣ. ಟೈಮ್ ಬಂದು ನಿಮಗೆ ನೋಡಿ 11:30 ಆಗಿದೆ. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ಫೋಟೋ ಆನ್ ಮಾಡೋಣ. ಫೋಟೋ ಆನ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ ನೋಡಿ. ಈಗ ಬರುತ್ತೆ. ನಿನ್ನೆದೇ ಇದೆ, ನಿನ್ನೆ ಆನ್ ಮಾಡಿದೆ ಮನೆಯಲ್ಲಿ. ಸುಮ್ಮನೆ ನೋಡೋಣ ಏನು ಅಪ್ಡೇಟ್ ಏನು ಕೊಟ್ಟಿದ್ದಾನೆ ಅಂತ. ಅಪ್ಡೇಟ್ ಏನು ಕೊಟ್ಟಿರಲಿಲ್ಲ. ಇದೆಲ್ಲ ಹೊಸ ಅಲ್ಲಿ. ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತೆ ಅಂತ ಬಾಡಿಗೆ. ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಕನ್ನಡ 13ನೇ ಹೋಗೋಕ್ಕೆ ಒಂದು 5 ಜನ ಸೆಲೆಕ್ಟ್ ಆಗಿದ್ದಾರೆ. ಅದು ಆಟೋ ಡ್ರೈವರು, 3 ಜನ ಗಂಡಸರು, 2 ಹೆಣ್ಮಕ್ಳು, 2 ಯಾರಂತ ಹೇಳ್ಬಿಟ್ಟಿದ್ದಾರೆ. ಒಬ್ಬರು ಶಂಕರ್ನಾಗ್ ಶಿಷ್ಯ, ಇನ್ನೊಬ್ಬರು ಮೈಸೂರದವರು, ಇನ್ನೂ 2 ಜನ ಹುಡುಗಿರು, ಇನ್ನೊಬ್ಬರು ಯಾರಂತ ಸಸ್ಪೆನ್ಸಲ್ಲಿ ಇಕ್ಕಿದ್ದಾರೆ. ಅದು ನಾನೇನೇನೋ ಅಂತ ನನಗೆ ಫೀಲ್ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ನನ್ನ ಕರ್ಕೊಂಡೋಗಿ ಬಿಡಲಿ. ನನ್ನನ್ನು ಬಿಗ್ ಬಾಸ್ ಕರ್ಕೊಂಡು ಹೋದರೆ ನಾನು ಡ್ರೈವರ್ ಪರವಾಗಿ ಅಲ್ಲಿ ಹೋರಾಟ ಮಾಡ್ತೀನಿ. ಕ್ಯಾಬ್ ಡ್ರೈವರ್ ಆಗಿಬಿಡ್ಬೋದು, ಪ್ಯಾಸೆಂಜರ್ ಡ್ರೈವರ್ ಆಗ್ಬೋದು, ಮತ್ತು ಲಗೇಜ್ ಗಾಡಿ ಆಟೋ ಡ್ರೈವರ್ಗೆ ಸಮಸ್ಯೆ ಆಗ್ಬೋದು. ನಮ್ಮ ಡ್ರೈವರ್ಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಾವು ಈ ಆನ್ಲೈನ್ ಸಮಸ್ಯೆಗಳಿಂದ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನ ಓದಿಸೋಕೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಸಂಸಾರ ನಡೆಸೋಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ, ನಮ್ಮ EMIಗಳು ಕಟ್ಟೋಕೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಅಲ್ಲೆಲ್ಲ ನಾನು ಹೇಳ್ತೀನಿ, ಈ ಎಲ್ಲ ಆನ್ಲೈನ್ ಸಮಸ್ಯೆಗಳು ಹೋಗಿ ನಮಗೆ ಗೋರ್ಮೆಂಟ್ ಕಡೆಯಿಂದ ಒಂದು ಯಾವುದನ್ನ ಒಳ್ಳೆಯ ಆ್ಯಪು ಬರೋಂಗೆ ನಾನು ಅಲ್ಲಿ ಮಾಡ್ತೀನಿ. ನನ್ನ ಮೇಲೆ ನಿಮಗೆ ನಂಬಿಕೆ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ನನ್ನನ್ನು ಬಿಗ್ ಬಾಸ್ ಕರ್ಕೊಂಡು ಹೋಗಲಿ. ಡ್ರೈವರ್ ಪರವಾಗಿ ನಾನು ನಿಲ್ತ್ಕೊತೀನಿ, ಅಲ್ಲಿ ನಾನು ಧ್ವನಿ ಎತ್ತುತ್ತೀನಿ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡ್ತೀರಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಡ್ರೈವರ್ಗಳು ಒಬ್ಬೊಬ್ಬ ಸಮಸ್ಯೆ ಇಲ್ಲ, ನಿಮಗೆ ಎಲ್ಲರಿಗೂ ಗೊತ್ತು. ನೀವು ಡ್ರೈವರ್ ಆಗಿದ್ದರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ಕಷ್ಟಪಡ್ತಾಯಿನೋ ಅನ್ನೋದು. ದಯವಿಟ್ಟು ನಾನು ಸಪೋರ್ಟ್ ಮಾಡಿ, ನಾನು ಬಿಗ್ ಬಾಸ್ ಕರ್ಕೊಂಡು ಹೋಗಲಿ. ಅಲ್ಲಿ ಒಂದು ಗೋರ್ಮೆಂಟ್ ಕಡೆಯಿಂದ ಆ್ಯಪ್ ಮಾಡಿಸೋ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ನನ್ನ ಸಪೋರ್ಟ್ ಮಾಡಿ ಪ್ಲೀಸ್. ಬಾಡಿಗೆ ಬಂದಿದೆ 955 ರೂಪಾಯಿದು. ಪಿಕಪ್ ನೋಡೋಣ. ಇಲ್ಲಿಂದ 1 ಕಿಲೋಮೀಟರ್ ಅನ್ಕೊಳ್ಳಿ. ಇದೇ ಲೋಡಿಂಗ್ ಪಾಯಿಂಟು. ವೈರಿಂಗ್ ಆಗ್ತಾ ಇದ್ದಾರೆ, ವೈರಿಂಗ್ ರೋಡ್. ಇದೆಲ್ಲ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಏರಿಯಾ. ಇದು ಟೈಮ್ ನೋಡಿದ್ರೆ 2 ಗಂಟೆ ಆಗಿದೆ. ನಾನು ಬಂದಿರೋದು 11:30. 11:30 ಅಂದರೆ 2 ಗಂಟೆಗೆ ಬಿದ್ದಿದೆ ಬಾಡಿಗೆ. ಬಾಳೆಗಳೇ ಇಲ್ಲ. ಅಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ. ಅಲ್ಲಿ ಮುಗಿಸೋವರೆಗೂ ಒಂದು 2-2:30 ಆಗುತ್ತೆ. 2:30 ಅಂದರೆ 4 ಗಂಟೆ ಆಗಿಬಿಡುತ್ತೆ. ನೋಡೋಣ ಅಲ್ಲಿಂದ ಯಾರು ಸಿಕ್ಕುತ್ತೆ ಬಾಡಿಗೆ ಅನ್ನೋದು. ಇದು 955 ರೂಪಾಯಿ ಬಾಡಿಗೆ ಸಿಕ್ಕಿರೋದು. ನೋಡೋಣ. ಟ್ರಾಫಿಕ್ ಅಂತೂ ಫುಲ್ ಜಾಸ್ತಿ ಇರುತ್ತೆ ಅಲ್ಲಿ. 12 ರೋಡ್ ಹಾಕಿದ್ದಾರೆ. 4, 8, 12 ಲೋಡಿಂಗ್ ಆಯ್ತು ಕಂಪ್ಲೀಟು. ಈಗ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ. 30 ಕೊಟ್ಟಿರ್ತಾರೆ. 27 1.5 ಗಂಟೆ ತೋರಿಸ್ತಾ ಇದೆ ನೋಡಿ. ವೈಟ್ ಫೀಲ್ಡ್ ಕಡೆ ಬರ್ತಾ ಇದೆ. ಇದು ಮಾರ್ತಹಳ್ಳಿ ಬರ್ತಾ ಇದೆ. ಫುಲ್ ಅಂದರೆ ಫುಲ್ ಟ್ರಾಫಿಕ್ ನೋಡಿ. ಇದೇ ಡ್ರಾಪ್ ಪಾಯಿಂಟು. ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ಹೋಗಿ ಅಲ್ಲಿ ಅನ್ಲೋಡ್ ಮಾಡಬೇಕು. ನೋಡೋಣ.
ಬಂದಿದ್ದೀನಿ ಪ್ಲೇಸ್ ಹತ್ರ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಬರ್ತಾರೆ ಮಕ್ಕಳಂದ್ರು. ವೆಯ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಹೋಗ್ಬೇಕಾಯ್ತು. ಫೋನ್ಪೇ ಮಾಡಿದ್ದಾರೆ 955 ರೂಪಾಯಿ. ಚೆಕ್ ಮಾಡೋಣ ಎಂಡ್. ನೋಡೋಣ ಇಲ್ಲಿ ಯಾವ್ದು ಬೀಳುತ್ತೆ ಬಾಡಿಗೆ. ಟೈಮ್ ಆಯ್ತು, ಲೇಟ್ ಆಗೋಯ್ತು ಇವತ್ತು. ನೋಡಿ 4 ಗಂಟೆ 51 ನಿಮಿಷ. ಒಂದೇ ಒಂದು ಆರ್ಡ್ರ್ ಇವತ್ತು. ನೋಡಿ 800 ರೂಪಾಯಿ ದುಡ್ದಿದ್ದೀನಿ. ರಿಪೋರ್ಟ್ರನ್ನು ಕೊಡಬೇಕಂತೆ, ಕಾಸು ಕೊಟ್ಬಿಡೋಣ. ಎಷ್ಟು ಕೊಡಬೇಕಂದ್ರೆ 439 ರೂಪಾಯಿ. ಆಗೋಯ್ತು ನೋಡಿ 0. ಈ ಆಫೀಸ್ಗೆ ಕೊಟ್ಟಿರೋದು. ಕಾಯ್ಕೊಂಡಿದ್ದೀನಿ. ಒಂದು ಬಾಡಿಗೆ ಅಂದರೆ ಒಂದು ಬಾಡಿಗೆನೂ ಇಲ್ಲ. ಟೈಮ್ ನೋಡಿದ್ರೆ 6 ಗಂಟೆ ಆಗಿಬಿಟ್ಟಿದೆ ಅವಾಗಲೇ. ನೋಡಿ ಈ ಮರ ಇವೆಲ್ಲ ಇದ್ರ ಮೇಲೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಇದೆಲ್ಲ ಮರ ಇದೆ. ಆರಾಮಾಗಿ ಕುತ್ಕೊಬಿಟ್ಟಿನಿ. 6 ಗಂಟೆ ಆದರೂ ಒಂದು ಬಾಡಿಗೆ ಕೊಡ್ತಾ ಇಲ್ಲ. ಏನು ಮಾಡೋದಿದು, ಬೇಜಾರಾಗ್ಬಿಡ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ಕೊಂಡು ಫೋನ್ ನೋಡಿಕೊಂಡು ಇದ್ದೀನಿ ಆರಾಮಾಗಿ. ನಮ್ಮ ಗಾಡಿ ಸೈಡಲ್ಲಿ ಹಾಕ್ಕೊಂಡು ಮರನ ತೋರಿಸಿದ್ದು. ಇದ್ರ ಮೇಲೆ ಕುತ್ಕೊಂಡಿದ್ದೀನಿ. ಅಷ್ಟೇ, ಇವತ್ತು ಒಂದೇ ಆರ್ಡ್ರ್. ಇವತ್ತು ನೆಕ್ಸ್ಟ್ ಆರ್ಡ್ರ್ ಸಿಕ್ಕಲ್ಲ. ಏನು ಮಾಡೋಕ್ಕಲ್ಲ. ಲೇಟ್ ಬಂದರೆ ಈ ಥರ ಕೊಡ್ತಾನೆ, 2 ಬಾಡಿಗೆ, ಇಲ್ಲಾಂದರೆ 1 ಬಾಡಿಗೆ ಕೊಡ್ತಾನೆ. ಟೈಮಿಂಗ್ ಕರೆಕ್ಟಾಗಿ ಬರಬೇಕು ಬೋರ್ಡ್ರಿಗೆ. ನೋಡೋಣ ಯಾವ್ದು ಬೀಳುತ್ತೆ ಅನ್ನೋದು ಇಲ್ಲಿಂದ. ಇದ್ದೀನಿ ಸೂಪರ್ ಆಗಿದೆ ಟೀ. 15 ರೂಪಾಯಿ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಮಾಡಿರೋದು ಇದೆ ಹೋಟ್ಲು. ಸೂಪರ್ ಆಗಿದೆ. ಕೊನೆಗೆ ಮನೆಗೆ ಬಂದುಬಿಟ್ಟೆ. ಇವತ್ತು ಬರೀ ಒಂದೇ ಒಂದು ಆರ್ಡ್ರು. ಲೇಟಾಗಿ ಹೋಗಿದೆ. ಅಲ್ಲಿ ಹೋಗಿ ಸಿಕ್ಕಾಕ್ಕೊಂಡೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಹಂಗಾಗುತ್ತೆ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ನಾಳೆ ಭಾನುವಾರ ಲೋಕಲ್ ಬಾಡಿಗೆ ಹೊಡ್ಕೋಬೇಕು. ಇವತ್ತು ನೋಡಿದ್ರೆ ಆ ಥರ ಆಗೋಯ್ತು ಪರಿಸ್ಥಿತಿ. 7 ದಿನದಿಂದ ನಾನು ಬಂದಿಲ್ಲ, ಹೋಗಿಲ್ಲ. ಸ್ವಲ್ಪ ಕೆಲಸಗಳಿತ್ತು ಮನೆಯಲ್ಲಿ, ಅದಕ್ಕೋಸ್ಕರ ಹೋಗಿಲ್ಲ. ಇವತ್ತು ಲೇಟಾಗಿ ಹೋದ್ರೂ ಅವ್ನು ಕೋಪ ಮಾಡ್ಕೊಂಡಿದ್ದಾನೆ. ಪೋಟ್ರವನು ಲೇಟಾಗಿ ಬಂದಿದ್ದಾನೆ, ಸಾಕು ಇವನಿಗೆ ಒಂದೇ ಆರ್ಡ್ರ್ ಅಂತ ಫಿಕ್ಸ್ ಆಗಿದ್ದಾನೆ. ನನಗೆ ಅಂತ ಇಲ್ಲ, ಯಾರಿಗೂ ಇಲ್ಲ. ಎಷ್ಟೊಂದು ಜನ ಡ್ರೈವರ್ಗಳಿದ್ದಾರೆ ಅಲ್ಲಿ. ಅವ್ರವ್ರ ಗೋಲ್ಡು ಅವರು ಹೇಳ್ತಾ ಇರ್ತಾರೆ. ಏನು ಮಾಡೋಕ್ಕಾಗುತ್ತೆ. ಅವ್ರವ್ರ ಕಷ್ಟಗಳೆಲ್ಲ ಕೇಳ್ಕೊಂಡಿದ್ದೆ ನಾನು ಅಲ್ಲಿ.
ನಾಳೆ ಸಿಕ್ಕೋಣ. ನಾಳೆ ಭಾನುವಾರ ನೋಡೋಣ. ಗುಡ್ ಬೈ.